ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಪೋಸ್ಟಲ್ ಎಕ್ಸಾಮ್ಗೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಇಲ್ಲಿ ನೀಡಲಾಗುವ ಪ್ರಶ್ನೆಗಳ PDF ಕಾಪಿಗಳನ್ನು ನೀವು ನಮ್ಮ ಪೋಸ್ಟಲ್ ಬಂಧು ವಾಟ್ಸಪ್ ಚಾನೆಲ್ನಲ್ಲಿ ಹಾಗೆ ನಮ್ಮ ಪೋಸ್ಟಲ್ ಬಂಧು ಟೆಲಿಗ್ರಾಮ್ ಚಾನೆಲ್ನಲ್ಲಿ ನೀವು ಇದರ PDF ಕಾಪಿಗಳನ್ನು ಪಡೆದುಕೊಳ್ಬೋದು. ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನೆಲ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ಚೆಕ್ ಮಾಡಿಕೊಳ್ಳಿ. ವಿಡಿಯೋದಲ್ಲಿ ಮುಂದುವರಿಯೋಣ. ಮೊದಲ ಪ್ರಶ್ನೆ, ವಾಟ್ ಈಸ್ UAT ಇನ್ IT ಅಂತ ಕೇಳಿದ್ದಾರೆ. IT ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ UAT ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು ಈ ರೀತಿ ಇವೆ. ಎ, ಯೂಸರ್ ಅಗ್ರಿಗೇಟ್ ಟೆಸ್ಟಿಂಗ್. ಬಿ, ಯೂಸರ್ ಎಕ್ಸೆಪ್ಟ್ ಟೆಸ್ಟಿಂಗ್. ಸಿ, ಯೂಸರ್ ಎಕ್ಸೆಪ್ಟೆನ್ಸ್ ಟೆಸ್ಟಿಂಗ್. ಡಿ, ಯುನಿಕ್ ಎಕ್ಸೆಪ್ಟ್ ಟೆಸ್ಟಿಂಗ್. UAT ಅಂದರೆ ಇದು ತಂತ್ರಾಂಶ ಅಥವಾ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂಥ ಒಂದು ಟರ್ಮಿನಾಲಜಿ ಆಗಿದೆ. ಸೊ UAT ಇದರ ವಿಸ್ತೃತ ರೂಪ ಯೂಸರ್ ಎಕ್ಸೆಪ್ಟೆನ್ಸ್ ಟೆಸ್ಟಿಂಗ್. ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಎರಡನೇ ಪ್ರಶ್ನೆ, AS ಆ್ಯಂಡ್ FA ರೆಫರ್ಸ್ ಟು ಡ್ಯಾಶ್. AS ಮತ್ತು FA ಅಂದರೆ ಏನು ಅಂತ ಕೇಳಿದ್ದಾರೆ. ಆಯ್ಕೆಗಳು ಎ, ಅಸಿಸ್ಟೆಂಟ್ ಸೆಕ್ರೆಟರಿ ಆ್ಯಂಡ್ ಫೈನಾನ್ಷಿಯಲ್ ಅಡ್ವೈಸರ್. ಬಿ, ಅಸಿಸ್ಟೆಂಟ್ ಸೂಪರ್ವೈಸರ್ ಆ್ಯಂಡ್ ಫೈನಾನ್ಷಿಯಲ್ ಅಸಿಸ್ಟೆಂಟ್. ಸಿ, ಅಡಿಷನಲ್ ಸೆಕ್ರೆಟರಿ ಆ್ಯಂಡ್ ಫೈನಾನ್ಷಿಯಲ್ ಅಡ್ವೈಸರ್. ಡಿ, ಅಡಿಷನಲ್ ಸೂಪರಿಂಟೆಂಡೆಂಟ್ ಆ್ಯಂಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಅಡಿಷನಲ್ ಸೆಕ್ರೆಟರಿ ಆ್ಯಂಡ್ ಫೈನಾನ್ಷಿಯಲ್ ಅಡ್ವೈಸರ್. AS ಅಂದರೆ ಅಡಿಷನಲ್ ಸೆಕ್ರೆಟರಿ, FA ಅಂದರೆ ಫೈನಾನ್ಷಿಯಲ್ ಅಡ್ವೈಸರ್. ಮುಂದಿನ ಪ್ರಶ್ನೆ, ಹೂ ಪ್ರೊವೈಡ್ಸ್ ದ ನೆಸೆಸರಿ ಫಂಕ್ಷನಲ್ ಸಪೋರ್ಟ್ ಟು ದ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಎಟ್ ದ ಹೆಡ್ ಕ್ವಾರ್ಟರ್ಸ್. ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ನೆಸೆಸರಿ ಫಂಕ್ಷನಲ್ ಸಪೋರ್ಟನ್ನು ಯಾರು ಒದಗಿಸ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಎ, ಚೀಫ್ ಜನರಲ್ ಮ್ಯಾನೇಜರ್ ಆಫ್ ಬಿಸ್ನೆಸ್ ಡೆವಲಪ್ಮೆಂಟ್ ಡೈರೆಕ್ಟರೇಟ್. ಬಿ, ಪಾರ್ಸಲ್ ಡೈರೆಕ್ಟರೇಟ್ ಆ್ಯಂಡ್ PLI ಡೈರೆಕ್ಟರೇಟ್. ಸಿ, DDG ಆ್ಯಂಡ್ ಡೈರೆಕ್ಟರ್ಸ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಜನರಲ್. ಡಿ, ಆಲ್ ದ ಎಬೋವ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರವನ್ನು ನಾವು ಗಮನಿಸೋಣ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ಆಲ್ ದ ಎಬೋವ್. ಈ ಮೇಲೆ ತಿಳಿಸಿದಂತಹ ಎಲ್ಲ ಅಧಿಕಾರಿಗಳು ಸಹಿತ ಪೋಸ್ಟಲ್ ಸರ್ವಿಸ್ ಬೋರ್ಡ್ಗೆ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ನೆಸೆಸರಿ ಫಂಕ್ಷನಲ್ ಸಪೋರ್ಟನ್ನು ಒದಗಿಸ್ತಾರೆ. ನಿಮಗೆ ಗೊತ್ತಿರಬೇಕು, ಪೋಸ್ಟಲ್ ಸರ್ವಿಸ್ ಬೋರ್ಡ್ ಅಂದರೆ ಇದು ಅಂಚೆ ಇಲಾಖೆಯ ಸರ್ವೋಚ್ಚ ಒಂದು ಕಾರ್ಯನಿರ್ವಾಹಕ ಅಂಗ ಅಥವಾ ಮ್ಯಾನೇಜ್ಮೆಂಟ್ ಬಾಡಿ ಅಂತ ಇದನ್ನು ಕರಿಬಹುದು. ಮುಂದಿನ ಪ್ರಶ್ನೆಗೆ ಹೋಗೋಣ. ನಾಲ್ಕನೇ ಪ್ರಶ್ನೆ, ಮೇಲ್ ಮೋಟಾರ್ ಸರ್ವಿಸ್ ಅಥವಾ MMS ಸ್ಟಾರ್ಟೆಡ್ ಇನ್ ವಿಚ್ ಇಯರ್. ಈ ಮೇಲ್ ಮೋಟಾರ್ ಸರ್ವಿಸ್ ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು ಎ, 1984. ಬಿ, 1964. ಸಿ, 1944. ಡಿ, 1948 ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, 1944. ಮೇಲ್ ಮೋಟಾರ್ ಸರ್ವಿಸ್ ಇದು 1944ರಲ್ಲಿ ಪ್ರಾರಂಭ ಆಯಿತು. ಐದನೇ ಪ್ರಶ್ನೆ, ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಕಮ್ಸ್ ಅಂಡರ್ ದ ಡ್ಯಾಶ್ ಆ್ಯಂಡ್ ಡ್ಯಾಶ್ ಇಸ್ ದ ಅಪೆಕ್ಸ್ ಮ್ಯಾನೇಜ್ಮೆಂಟ್ ಬಾಡಿ ಆಫ್ ಇಟ್. ಸೊ ಅಂಚೆ ಇಲಾಖೆಯು ಯಾವ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಡ್ಯಾಶ್ ಇಸ್ ದ ಅಪೆಕ್ಸ್ ಮ್ಯಾನೇಜ್ಮೆಂಟ್ ಬಾಡಿ, ಇದರ ಅತ್ಯುನ್ನತ ಮ್ಯಾನೇಜ್ಮೆಂಟ್ ಬಾಡಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇದನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ. ಎ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಆ್ಯಂಡ್ ಪೋಸ್ಟಲ್ ಸೆಕ್ಯೂರಿಟಿ ಬೋರ್ಡ್. ಬಿ, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಪೋಸ್ಟಲ್ ಸರ್ವಿಸ್ ಬೋರ್ಡ್. ಸಿ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಪೋಸ್ಟಲ್ ಸರ್ವಿಸ್ ಬೋರ್ಡ್. ಡಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆ್ಯಂಡ್ ಪೋಸ್ಟಲ್ ಡೈರೆಕ್ಟೊರೇಟ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ಸ್ ಆ್ಯಂಡ್ ಪೋಸ್ಟಲ್ ಸರ್ವಿಸ್ ಬೋರ್ಡ್. ಅಂಚೆ ಇಲಾಖೆಯು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ಸ್ ಅಥವಾ ಸಂವಹನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಮತ್ತು ಇದರ ಉನ್ನತ ಕಾರ್ಯನಿರ್ವಾಹಕ ಅಂಗ ಅಂದರೆ ಅದು ಪೋಸ್ಟಲ್ ಸರ್ವಿಸ್ ಬೋರ್ಡ್.
ಈ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಒಟ್ಟು 6 ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ. ಮುಂದಿನ ಪ್ರಶ್ನೆ, ನನ್ಯತಾ ಸಾಫ್ಟ್ವೇರ್ ಈಸ್ ಯೂಸಿಂಗ್ ಫಾರ್. ನನ್ಯತಾ ಸಾಫ್ಟ್ವೇರನ್ನು ಯಾವುದಕ್ಕಾಗಿ ಬಳಸ್ತಾರೆ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಅನೇಕ ಬಾರಿ ಇದು ರಿಪೀಟ್ ಆಗಿದೆ. ಸೊ ಇದೊಂದು ಇಂಪಾರ್ಟೆಂಟ್ ಕ್ವೆಶನ್ ಆಗಿದೆ. ಸೊ ಆಯ್ಕೆಗಳನ್ನು ನೋಡೋಣ. ಎ ಫಿಲಾಟಲಿ, ಬಿ ಡಿ ಬಿ ಟಿ ಪೇಮೆಂಟ್ಸ್, ಸಿ ಎ ಇ ಪಿ ಎಸ್, ಡಿ ಕ್ಲಿಯರೆನ್ಸ್ ಆಫ್ ಲೆಟರ್ಸ್. ಸೊ ನಿಮಗೆಲ್ಲ ಇದರ ಉತ್ತರ ಗೊತ್ತಿದೆ ಅಂತ ಅನ್ಕೋತೀನಿ. ಆಪ್ಷನ್ ಡಿ ಕ್ಲಿಯರೆನ್ಸ್ ಆಫ್ ಲೆಟರ್ಸ್. ಲೆಟರ್ ಬಾಕ್ಸ್ ಕ್ಲಿಯರೆನ್ಸ್ಗಾಗಿ ಈ ನನ್ಯತಾ ಅನ್ನುವ ತಂತ್ರಾಂಶ ಅಥವಾ ಸಾಫ್ಟ್ವೇರನ್ನು ಬಳಸ್ತಾರೆ. ವಿಡಿಯೋದ ಕೊನೆಯಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಅದರ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೇ ಪ್ರಶ್ನೆ, ಎಕ್ಸಾಮಿನ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. 1ನೇದು, ವಿಸ್ಯಾಟ್ ಮನಿ ಆರ್ಡರ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1995. ವಿಸ್ಯಾಟ್ ಮನಿ ಆರ್ಡರ್ ಈ ಸಿಸ್ಟಮನ್ನು 1995ರಲ್ಲಿ ಪರಿಚಯಿಸಲಾಯಿತು ಅಂತ ಹೇಳ್ತಾರೆ. 2ನೇ ಸ್ಟೇಟ್ಮೆಂಟು, RPLI ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1995. ಈ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್, ಗ್ರಾಮೀಣ ಅಂಚೆ ಜೀವ ವಿಮೆ, ಇದು ಸಹಿತ 1995ನೇ ಇಸ್ವಿಯಲ್ಲಿ ಪರಿಚಯಿಸಲಾಯಿತು ಅಂತ ಹೇಳ್ತಾರೆ. ಇದರ ಆಧಾರದ ಮೇಲೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಫಾಲ್ಸ್. 2 ಹೇಳಿಕೆಗಳು ತಪ್ಪು ಅಂತ ಹೇಳ್ತಾರೆ. ಬಿ, ಸ್ಟೇಟ್ಮೆಂಟ್ 1 ಓನ್ಲಿ ಕರೆಕ್ಟ್. ಸಿ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. 2 ಹೇಳಿಕೆಗಳು ಸರಿ ಅಂತ ಹೇಳ್ತಾರೆ. ಆಪ್ಷನ್ ಡಿ, ಸ್ಟೇಟ್ಮೆಂಟ್ 2 ಓನ್ಲಿ ಕರೆಕ್ಟ್ ಅಂತ ಹೇಳ್ತಾರೆ. ಸೊ ಇದರ ಸರಿಯಾದ ಆಯ್ಕೆಯನ್ನು ನಾವೀಗ ಗುರುತಿಸಬೇಕಾಗಿದೆ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಅಂದರೆ 2 ಹೇಳಿಕೆಗಳು ಸರಿಯಾಗಿವೆ. 1ನೇದು, ವಿಸ್ಯಾಟ್ ಮನಿ ಆರ್ಡರ್ ಸಿಸ್ಟಮ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1995 ಮತ್ತು 2ನೇದು, RPLI ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್ 1995. ಈ 2 ಸರ್ವಿಸನ್ನು 1995ರಲ್ಲಿ ಪರಿಚಯಿಸಲಾಯಿತು. 8ನೇ ಪ್ರಶ್ನೆ, ಪ್ರಾಜೆಕ್ಟ್ ಎರೋ ವಾಸ್ ಸ್ಟಾರ್ಟೆಡ್ ಇನ್ ವಿಚ್ ಇಯರ್. ಇವಾಗೇನು ನಾವು IT ಮಾಡರ್ನೈಸೇಷನ್ ಪ್ರಾಜೆಕ್ಟ್ ಅಂತ ಏನು ನೋಡ್ತೀವಿ, ಅದೇ ರೀತಿ ಅಂಚೆ ಇಲಾಖೆ ಉನ್ನತೀಕರಣಕ್ಕಾಗಿ ಈ ಹಿಂದೆ ಪ್ರಾಜೆಕ್ಟ್ ಎರೋ ಅನ್ನುವಂಥ ಒಂದು ಯೋಜನೆಯನ್ನು ತಂದಿದ್ದರು. ಇದನ್ನು ಯಾವ ವರ್ಷದಲ್ಲಿ ಜಾರಿಗೆ ತಂದಿದ್ದರು ಅಂತ ಕೇಳಿದ್ದಾರೆ. ಆಪ್ಷನ್ ಎ 2007, ಆಪ್ಷನ್ ಬಿ 2008, ಆಪ್ಷನ್ ಸಿ 2009, ಆಪ್ಷನ್ ಡಿ 2010. ಸೊ ಇದರ ಸರಿಯಾದ ಉತ್ತರವನ್ನು ನಾವು ಗಮನಿಸೋದಾದರೆ ಆಪ್ಷನ್ ಬಿ 2008, ಪ್ರಾಜೆಕ್ಟ್ ಎರೋ ಅನ್ನುವಂಥ ಒಂದು ಯೋಜನೆಯನ್ನು ಅಂಚೆ ಇಲಾಖೆ ಉನ್ನತೀಕರಣಕ್ಕಾಗಿ 2008ರಲ್ಲಿ ಜಾರಿಗೆ ತರಲಾಗುತ್ತೆ. ಮುಂದಿನ ಪ್ರಶ್ನೆ, ಮ್ಯಾಚ್ ದ ಫಾಲೋವಿಂಗ್ ಪೋಸ್ಟಲ್ ಸರ್ಕಲ್ಸ್ ವಿತ್ ದೇರ್ ಹೆಡ್ ಕ್ವಾರ್ಟರ್ಸ್. ಇಲ್ಲಿ 4 ಪೋಸ್ಟಲ್ ಸರ್ಕಲ್ಗಳು ಮತ್ತು ಅವುಗಳ ಹೆಡ್ ಕ್ವಾರ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಹೊಂದಿಸಿ ಬರೆಯಬೇಕು. 1 ವೆಸ್ಟ್ ಬೆಂಗಾಲ್, 2 ಅಸ್ಸಾಂ, 3 ಒರಿಸ್ಸಾ, 4 ಗುಜರಾತ್. ಇವುಗಳ ಹೆಡ್ ಕ್ವಾರ್ಟರ್ಸ್ ಯಾವುದು ಅಂತ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ನಾವು ಇದನ್ನು ಹೊಂದಿಸಿ ಬರೆಯಬೇಕು. ಆಪ್ಷನ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ಸೊ ನಾವಿಲ್ಲಿ ನೇರವಾಗಿ ಉತ್ತರಕ್ಕೆ ಬಂದು ಬಿಡೋಣ. ಇದರ ಉತ್ತರವನ್ನು ಗಮನಿಸುವುದಾದರೆ ಆಪ್ಷನ್ ಸಿ ಅಂದರೆ 1B ವೆಸ್ಟ್ ಬೆಂಗಾಲು, ಇದರ ಹೆಡ್ ಕ್ವಾರ್ಟರ್ಸ್ ಕೋಲ್ಕತ್ತಾ. ಹಾಗೆ 2C ಅಸ್ಸಾಂ, ಇದರ ಹೆಡ್ ಕ್ವಾರ್ಟರ್ಸ್ ಗುವಾಹಟಿ. 3D ಅಂದರೆ ಒರಿಸ್ಸಾ, ಇದರ ಹೆಡ್ ಕ್ವಾರ್ಟರ್ಸ್ ಭುವನೇಶ್ವರ. 4A ಗುಜರಾತ್, ಇದರ ಹೆಡ್ ಕ್ವಾರ್ಟರ್ಸ್ ಅಹಮದಾಬಾದ್. ಸೊ ಇವುಗಳು ಇದರ ಹೊಂದಿಕೆ ಒಂದು ಸರಿಯಾದ ಕ್ರಮ ಆಗುತ್ತೆ. 10ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ PTC. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು PTC ಅಲ್ಲ, ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಅಲ್ಲ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಒಟ್ಟು 6 PTC ಅಥವಾ ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ಗಳನ್ನು ಸ್ಥಾಪಿಸಿದ್ದಾರೆ. ಈ ಕೆಳಗೆ ಅವುಗಳಲ್ಲಿ ಕೆಲವೊಂದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಅಲ್ಲ ಅಥವಾ ಈ ಯಾವ ಸ್ಥಳದಲ್ಲಿ ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ ಇಲ್ಲ ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳನ್ನು ನೋಡ್ಬೋದು. ಆಪ್ಷನ್ ಎ PTC ವಡೋದರ, ಬಿ
PTC ಮೈಸೂರು, ಸಿ PTC ಸಾರಾನ್ಪುರ, ಡಿ PTC ಮುಂಬೈ. ಸೊ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ PTC ಮುಂಬೈ. ಮುಂಬೈಯಲ್ಲಿ ಯಾವುದೇ ರೀತಿಯ ಪೋಸ್ಟಲ್ ಟ್ರೈನಿಂಗ್ ಸೆಂಟರನ್ನು ಸ್ಥಾಪನೆ ಮಾಡಲಾಗಿರುವುದಿಲ್ಲ. ನಮ್ಮ ದೇಶದಲ್ಲಿ ಒಟ್ಟು 6 ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ಗಳಿವೆ. PTC ಮೈಸೂರು, PTC ಮಧುರೈ, PTC ದರ್ಭಂಗ, PTC ಗುವಾಹಟಿ, PTC ಸಾರಾನ್ಪುರ ಮತ್ತು PTC ವಡೋದರ. ಸೊ ಈಗ ಒಂದು ಪ್ರಶ್ನೆ ನಿಮಗಾಗಿ. ಇದರ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ನೀಡಬೇಕು. ಈ ಪ್ರಶ್ನೆ ಏನಪ್ಪ ಅಂದರೆ, ವಾಟ್ ಈಸ್ ದ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವೇಟ್ ಆಫ್ ಬಲ್ಕ್ ಬ್ಯಾಗ್? ಬಲ್ಕ್ ಬ್ಯಾಗ್ನ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವೇಟ್ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿ ಇದೆ. ಎ 5 kg 30 kg, ಬಿ 10 kg 20 kg, ಸಿ 20 kg 50 kg, ಡಿ 15 kg ಮತ್ತು 30 kg ಅಂತ ಕೊಟ್ಟಿದ್ದಾರೆ. ಸೊ ಇದರ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗೆ ಸಂಬಂಧಿಸಿದ ಕೆಲವು ಪ್ರಮುಖ ಪ್ರಶ್ನೋತ್ತರಗಳು. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಧನ್ಯವಾದಗಳು.